ಬಿಸಿ ಬಿಸಿಯಾಗಿರುವಂಥ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ ಸ್ನೇಹಿತರೆ. ಹಲೋ ನನ್ನ ಒಂದು ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ತಪ್ಪದೇ ನಿಮ್ಮ ದಾನ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಒಂದು ಸ್ವೀಟ್ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಸ್ನೇಹಿತರೆ, ನಮ್ಮ ಮನೆಗೆ ಇವತ್ತು ಒಬ್ಬ ಹೊಸ ತಿಂಡಿಯ ನಿಮಗೆ ವಿಡಿಯೋ ನೋಡ್ತಾ ಇದ್ರೆ ಅಲ್ಲಿ ಗೊತ್ತಾಗ್ತಾ ಇರುತ್ತೆ ಸ್ನೇಹಿತರೆ. ಅವ್ರು ಯಾರು ಅಂತೇಳಿ ನೋಡ್ಬೇಕಂತ ವಿಡಿಯೋ ನೋಡ್ಬೇಕಲ್ವಾ, ಅವಾಗ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಪ್ರಾಣಿ ವಿಡಿಯೋ ಸ್ನೇಹಿತರೆ, ನಮ್ಮಲ್ಲಿ ಪ್ರಾಣಿ ವಿಡಿಯೋ ಶೇರ್ ಮಾಡ್ತಾ ಇದ್ದಾರೆ. ಹಾಗೆ ಸ್ವೀಟ್ ಏನು ಇರುತ್ತೆ ನಮ್ಮ ಮನೆಗೆ ಬಂದಿರುವಂತಹ ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ರಿಗೂ ಶುಭೋದಯ ಸ್ನೇಹಿತರೆ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಹೊಸ ವರ್ಷದ ವಿಡಿಯೋ ಆಗಿರುತ್ತೆ. ಇದು ಬಂದ್ಬಿಟ್ಟು ಅಂದ್ರೆ 2025ನೇ ವರ್ಷದ ಮೊದಲನೇ ದಿನದ ವಿಡಿಯೋ ಸ್ನೇಹಿತರೆ. ನಿಮ್ಗೆ ಮೊನ್ನೆ ವಿಶ್ ಮಾಡೋದಕ್ಕೆ ವಿಡಿಯೋ ಮಾಡಿದ್ನಲ್ಲ ಚಿಕ್ಕದು, ಅದರಲ್ಲಿ ಕ್ಲಿಪ್ಪಿಂಗ್ಸ್ ಎಲ್ಲ ಇದೆ ಸ್ನೇಹಿತರೆ. ಆದ್ರೂ ಮತ್ತೊಮ್ಮೆ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಬಂದ್ಬಿಟ್ಟು ಅವತ್ತಿನ ಸೂರ್ಯೋದಯ ತೋರಿಸ್ಬೇಕನ್ನೋದು ತುಂಬಾ ಇದಿತ್ತು ಮೊದಲನೇ ದಿನದ್ದು, ಹಾಗಾಗಿ ಅದನ್ನ ಒಂದ್ ಸ್ವಲ್ಪ ಹಾಕಿದೀನಿ. ನಂತರ ಬಂದ್ಬಿಟ್ಟು ಇಲ್ಲಿ ಮಗ ಬಂದ್ಬಿಟ್ಟು ನೀರೆಲ್ಲ, ನಾನು ಕಸ ಎಲ್ಲ ಗುಡಿಸ್ತೀನಲ್ವಾ, ನಂತರ ಮಗ ಬಂದ್ಬಿಟ್ಟು ನೀರೆಲ್ಲ ಹೊಡಿತಾ ಇದ್ದಾನೆ. ನಾನು ಇದು ಮಾಡ್ತೀನಮ್ಮ ಅಂತೇಳಿ ಖುಷಿ ಸ್ನೇಹಿತರೆ ಮಕ್ಳಿಗೂ. ನಂತರ ಒಂದು ಪುಟಾಣಿ ರಂಗೋಲಿ ಕಲರ್ಸ್ ಎಲ್ಲ ಬೇರೆದೆಲ್ಲ ಇದು ಮಾಡ್ಬೋದಿತ್ತು. ಮಗ ಬಂದ್ಬಿಟ್ಟು ಈ ಕಲರ್ ಹಾಕಮ್ಮ, ನಮ್ದು ಏನ್ ಜೆಂಡ ಇದೆಯಲ್ಲ ಆ ಕಲರ್ ಬರ್ಬೇಕು, ಹೀಗ್ ಹಾಕ್ಬೇಕು ಅಂತ ಅವನಿಗೆ ಆತರ ಖುಷಿ, ಮಕ್ಳಿಗೆ ಒಂಥರ ಸ್ನೇಹಿತರೆ. ಹಾಗಾಗಿ ಹಾಕಿದೀನಿ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಒಂದು ಕೇಕ್ ಸ್ನೇಹಿತರೆ, 1 kg ಕೇಕ್ ತಗೊಂಡ್ ಬಂದಿದ್ರು. ನಾವೇನು ಯಾರು ತಿನ್ನೋದಿಲ್ಲ, ಇಬ್ರು ಮಕ್ಳು ಅಷ್ಟೇನೆ ತಿಂತಾ ಇರ್ತಾರೆ, ಅವ್ರ ಇಷ್ಟ ಸ್ನೇಹಿತರೆ, ಅವ್ರ ಇಷ್ಟಕ್ಕೆ ನಾವ್ ಇದನ್ನ ಮಾಡ್ಬಾರ್ದು. ಹಾಗಾಗಿ ನಂತರ ಬಂದ್ಬಿಟ್ಟು ಇಲ್ಲಿ ನಮ್ಮ ಪ್ರಯಾಣ ಎಲ್ಲಿದೆ ಅಂದ್ರೆ ನಮ್ಮ ಮನೆಗೆ ಹೊಸ ಅತಿಥಿ ಕರ್ಕೊಂಡು ಬರೋದಕ್ಕೆ ನಮ್ಮ ಅಪ್ಪನಗುಡಿ ದೇವಸ್ಥಾನ ಅಂದ್ರೆ ಕಲಬುರ್ಗಿ ಶರಣಬಸವೇಶ್ವರ ಸ್ವಾಮಿ ದೇವಸ್ಥಾನ. ನೀವು ಎಲ್ಲ ನಮಸ್ಕಾರ ಮಾಡ್ಕೊಂಡ್ರೆ ನಿಮಗೂ ಎಲ್ಲ ಭಗವಂತನ ಆಶೀರ್ವಾದ ಸಿಗ್ಲಿ, ನಿಮ್ಮೆಲ್ಲರ ಜೊತೆ ನಮಗೂ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ. ಹಾಗೇನೆ ಮುಂದೆ ಬರ್ತಾ ಇದ್ರೆ ಅಲ್ಲೇ ದೇವಸ್ಥಾನ ಮುಂದೆ ಎಲ್ಲ ಮಣ್ಣಿನ ಮಡಿಕೆಗಳು ಎಲ್ಲ ಇಟ್ಕೊಂಡಿದ್ದಾರೆ ಸ್ನೇಹಿತರೆ. ಪಾಟ್ಗಳೆಲ್ಲ ತುಂಬಾನೇ ಚೆನ್ನಾಗಿ ಬಾಳಿಕೆ ಬರುತ್ತೆ. ನಾವೊಂದ್ಸಲ ತಗೊಂಡು ಹೋಗಿದ್ವಿ, ತುಂಬಾ ಚೆನ್ನಾಗಿ. ಇನ್ನೂ ಒಂದಿದೆ ಸ್ನೇಹಿತರೆ. ನಂತರ ಇದು ನಮ್ಮ ಕಲಬುರ್ಗಿಯ ಸೆಂಟ್ ಮೇರಿ ಸ್ಕೂಲ್ ಹಾಗೆ ಚರ್ಚ್ ಸ್ನೇಹಿತರೆ. ನನ್ನ ಮಗನ ಇದೇ ಸ್ಕೂಲಿಗೆ ಸೇರಿಸ್ಬೇಕಾಗಿತ್ತು. ಇದನ್ನ ನೋಡಿದಾಗ ಎಲ್ಲ ಅನ್ನಿಸ್ತಾ ಇರುತ್ತೆ. ಅದ್ರ ಮುಂದೆ ಹೋಗೋ ಟೈಮಿಗೆಲ್ಲ ಹೇಳ್ತಾ ಇರ್ತೀನಿ, ಧನುಷ್ ನಿನ್ನ ಈ ಸ್ಕೂಲ್ಗೆ ಸೇರಿಸ್ಬೇಕಾಗಿತ್ತು, ಆದ್ರೆ ಕಾರಣಾಂತರಗಳಿಂದ ಸೇರಿಸ್ಲಿಲ್ಲ ಅಂತೇಳಿ. ಅದು ಒಂದು ಯಾವಾಗ್ಲೂ ಇದೆ ಸ್ನೇಹಿತರೆ, ಎಲ್ಲ ತಂದೆ ತಾಯಿಗಳಿಗೂ ಇರುತ್ತೆ ಅಲ್ಲ ಸ್ನೇಹಿತರೆ. ಹಾಗಾಗಿ ನನಗೆ ಅಲ್ಲಿ ಇಲ್ಲಿ ಅಂತ ಏನಿಲ್ಲ, ಆದ್ರೆ ಮೊದಲಿಗೆ ಇಲ್ಲೇ ಇದನ್ನ ಮಾಡ್ಬೇಕನ್ನೋಂಥದ್ದು ಇತ್ತಲ್ಲ, ಹಾಗಾಗಿ ಹೇಳ್ತಾ ಇರ್ತೀನಿ. ನನ್ನ ಮಕ್ಳು ಕೇಳ್ತಾ ಇರ್ತಾರೆ. ನಂತರ ಹಾಗೆ ಬರ್ತಾ ಇದ್ವಿ. ಇಲ್ಲೊಂದು ವಿಶಾಲ್ ಮಾರ್ಟ್ ಸಿಕ್ತು ಸ್ನೇಹಿತರೆ. ನಾನ್ ಕೇಳ್ತಾ ಇದ್ದೆ ನಮ್ಮ ಯಜಮಾನ್ರು, ಇಲ್ಲೊಂದು ವಿಶಾಲ್ ಮಾರ್ಟ್ ಐತಲ್ಲಮ್ಮ ಅಂತೇಳಿ. ಇದೆ ಸಹಿತ ಅಂತ ಹೇಳಿದ್ರು. ಕೆಲವೊಂದ್ ಕಡೆ ಎಲ್ಲ ಇರ್ಬೋದು ಸ್ನೇಹಿತರೆ. ಅಂದ್ರೆ ನಾವಿರೋ ಏರಿಯಾದಲ್ಲಿ ಅಂದ್ರೆ ನಮ್ಮ ಡಿಮಾರ್ಟ್ ಬರುತ್ತಲ್ಲ, ಡಿಮಾರ್ಟ್ ಒಂದೇ ಅಂತ ನಾನು ಅನ್ಕೊಂಡಿದೀನಿ. ಡಿಮಾರ್ಟ್ ಪಕ್ಕನೇ ವಿಶಾಲ್ ಮಾರ್ಟ್ ಇದೆ, ಮತ್ತೆ ಇಲ್ಲೊಂದಿದೆ. ಖುಷಿ ಅನ್ನಿಸ್ತು ಸ್ನೇಹಿತರೆ. ನಂತರ ನಮ್ಮ ಕಲಬುರ್ಗಿಯ ಬಸ್ ಸ್ಟಾಪಿಗೆ ಹೋಗುವಂತ ರೋಡ್ ಮಾರ್ಕೆಟ್ ರೋಡ್ ಸ್ನೇಹಿತರೆ. ಈ ರೋಡಲ್ಲಿ ಬರ್ತಾ ಇದ್ದಾಗ ಸ್ನೇಹಿತರೆ ಎಷ್ಟು ಖುಷಿ ಅನ್ನಿಸ್ತಾ ಇರುತ್ತೆ ಅಂದ್ರೆ, ನಾವು ಊರಿಂದ ಬರ್ತೀವಲ್ವಾ, ಬಂದಾಗ ಬೆಳಿಗ್ಗೆ ಬರ್ತಾ ಇರ್ತೀವಿ ನೋಡಿ, ಎಷ್ಟು ಪ್ರಶಾಂತವಾಗಿರುತ್ತೆ ಅಂದ್ರೆ ಅಷ್ಟು ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ. ತುಂಬಾನೇ ಖುಷಿ ಅನ್ನಿಸ್ತಾ ಇರುತ್ತೆ. ಇವತ್ತೂ ಅಷ್ಟೇ ಖುಷಿ ಅನ್ನಿಸ್ತು ಆ ರೋಡಲ್ಲಿ ಬರೋ ಟೈಮಿಗೆ. ನಂತರ ಬಂದ್ಬಿಟ್ಟು ಇಲ್ಲಿ ಆದೇಶ್ವರ್ ಶೋರೂಮ್ ಬಂದಿದ್ದೀವಿ ಸ್ನೇಹಿತರೆ. ಇಲ್ಲಿ ಮೊದ್ಲಿಗೆ ಎಲ್ಲ ವಾಷಿಂಗ್ ಮಿಷಿನ್ ಎಲ್ಲ ಕಾಣ್ತಾ ಇದೆ. ಹೆಣ್ಮಕ್ಳಿಗೆ ಖುಷಿ ಅಲ್ವಾ ಸ್ನೇಹಿತರೆ, ಅದು ತಗೋಬೇಕು ಇದು ತಗೊಳ್ಬೇಕಂತ ಹೇಳಿ. ಆದ್ರೆ ನನಗೇನು ಆ ರೀತಿ ಎಲ್ಲ ಇಲ್ಲ ಸ್ನೇಹಿತರೆ. ಅದು ಇದು ಎಲ್ಲ ತಗೊಂಡು ಗುಡ್ಡೆ ಹಾಕೊಳ್ಬೇಕು ಅನ್ನುವಂಥದ್ದು ಇಲ್ಲ. ಏನಕ್ಕಂದ್ರೆ ನಮಗೆ ಒಂದು ಸ್ವಂತ ಮನೆ ಅಂತ ಇದ್ದಿದಂದ್ರೆ ಇರ್ತಿತ್ತೇನೋ ಸ್ನೇಹಿತರೆ, ಗೊತ್ತಿಲ್ಲ. ಈಗ ಸದ್ಯ ನಾವಿರುವಂತ ಪರಿಸ್ಥಿತಿಯಲ್ಲಿ ಅಂದ್ರೆ ಬಾಡಿಗೆ ಮನೆಯಲ್ಲಿ ಇರುವುದ್ರಿಂದ ನನಗೆ ಆ ತರದ್ದೆಲ್ಲ ಏನಿಲ್ಲ. ಇದೆ ಇದು ಈ ತರದ್ದು ಇಡ್ಬೇಕು, ಇದು ತಗೊಳ್ಬೇಕು ಅನ್ನುವಂಥದ್ದು ಖಂಡಿತವಾಗ್ಲೂ ಎಲ್ಲಾ ಹೆಣ್ಮಕ್ಳಿಗೆ ಇರುತ್ತಲ್ಲ, ಅದೇ ರೀತಿ ನನಗೂ ಇದೆ. ಆದ್ರೆ ಈಗ ಸದ್ಯಕ್ಕಂತೂ ಯಾವ್ದನ್ನು ಇದನ್ನ ಮಾಡೋದಿಲ್ಲ ಸ್ನೇಹಿತರೆ.
ಇದ್ದಿದ್ರಲ್ಲೇ ಜೀವನ ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ಇರುವಂಥದ್ದು. ನಂತರ ಅಲ್ಲೆಲ್ಲ ಮಿಕ್ಸಿಗಳೆಲ್ಲ ನೋಡಿವಿ, ಅಷ್ಟು ಸರಿ ಅನ್ನಿಸ್ಲಿಲ್ಲ. ಆದ್ರೆ 1000 ವ್ಯಾಟ್ ಅಲ್ಲಿ ಇರ್ಲಿಲ್ಲ ಸ್ನೇಹಿತರೆ, 800 ಈ ತರ ವ್ಯಾಟ್ ಅಲ್ಲಿ ಇತ್ತು. ಆದ್ರೆ ನಮ್ಮ ಯಜಮಾನ್ರಿಗೆ ಬಂದ್ಬಿಟ್ಟು 1000 ವ್ಯಾಟ್ ಅಲ್ಲೇ ತಗೊಳ್ಬೇಕು ಅನ್ನುವಂಥದ್ದು ಇತ್ತು. ಮುಂಚೆ ಎಲ್ಲ ಸ್ನೇಹಿತರೆ ಯಾವ್ದೋ ಒಂದು ತಗೊಳ್ಬೇಕು ಈ ರೀತಿಯಾಗಿ ಇದು ಇತ್ತು. ಆದ್ರೆ ಈ ಸಲ ಅವರಿಗೆ ಆ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಳಿದ್ರಂತೆ ಈ ತರದ್ ತಗೊಳ್ಳೋ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರೆಲ್ಲ ಈಗನೇ ಇದನ್ನ ಮಾಡ್ತಾ ಇರ್ತಾರಲ್ಲ ಮಾತಾಡೋ ಟೈಮಿಗೆ. ಹಾಗಾಗಿ ಇಲ್ಲ ಸಹಿತ ನಾನು ಇದೇ ತರದ್ ತಗೊಳ್ಬೇಕು ಅನ್ನುವಂಥದ್ದು ಇತ್ತು ಸ್ನೇಹಿತರೆ. ಅಂದ್ರೆ ಚೆನ್ನಾಗಿರುವಂತ ಒಂದು ಇದು ತಗೊಳ್ಬೇಕು ಅನ್ನುವಂಥದ್ದು. ಹಾಗಾಗಿ 1000 ವ್ಯಾಟ್ಗೋಸ್ಕರನೇ ಹುಡುಕಾಡಿವಿ. ಕೆಲವೊಂದು ಇನ್ನ ಮಾರ್ಕೆಟ್ ಅಲ್ಲಿ ಬಂದು ಅಲ್ಲೆರಡು ಒಂದು ಮುಂಚೆ ತಗೊಂಡಿದ್ವಲ್ಲ ಆ ಅಂಗಡಿಯಲ್ಲಿ ಮುಂಚೆ ತುಂಬಾ ಚೆನ್ನಾಗಿತ್ತು. ನಾವು ತಗೋ ಬಟರ್ಫ್ಲೈ ಕಂಪ್ನಿದು ಚೆನ್ನಾಗಿತ್ತು. ನೆಕ್ಸ್ಟ್ ಅದ್ರ ಇದ್ರಲ್ಲೇ ನೋಡೋಣ ಅಂತಂದ್ರೆ ಅಷ್ಟು ಯಾಕೋ ಸರಿ ಬರ್ಲಿಲ್ಲ. ನೆಕ್ಸ್ಟ್ ಬೇರೆ ಇನ್ನೊಂದ್ 2-3 ಅಂಗಡಿಗಳನ್ನ ತಿರ್ಗಾಡೋದು ಸ್ನೇಹಿತರೆ. ಇದಕ್ಕೋಸ್ಕರ ಒಂದು 2-3 ದಿನ ತಿರ್ಗಾಡಿದೀವಿ ಅಂತಾನೆ ಹೇಳ್ಬೋದು. ನಂತರ ಇಲ್ಲಿ ನಮ್ಮ ಪಬ್ಲಿಕ್ ಗಾರ್ಡನ್, ಕಲಬುರಗಿಯ ಪಬ್ಲಿಕ್ ಗಾರ್ಡನ್, ಹಾಗೇನೆ ಸೂಪರ್ ಮಾರ್ಕೆಟ್ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ. ಮುಸ್ಸಂಜೆ ಟೈಮಲ್ಲಿ ಈ ರೀತಿಯಾಗಿ ಎಲ್ಲ ಕಾಣಿಸ್ತಾ ಇತ್ತು. ಅಮಾವಾಸ್ಯೆ ನೆಕ್ಸ್ಟ್ ಡೇನೆ ಅಮಾವಾಸ್ಯೆ ಇದ್ದಿದ್ರಿಂದ ಎಲ್ಲ ಖರೀದಿ ಮಾಡುವಂತವ್ರ ಸಂಖ್ಯೆ ಜೋರಿತ್ತು. ಹಾಗೇನೆ ರಶ್ನು ಇತ್ತು ಸ್ನೇಹಿತರೆ. ನಂತರ ಇಲ್ಲಿ ಬಂದು ನೆಕ್ಸ್ಟ್ ಇನ್ನೊಂದು ಅಂಗಡಿಗೆ ಬಂದಿದೀವಿ. ಇಲ್ಲಂತ ನನಗೆ ಒಂದೂ ಇಷ್ಟನೇ ಆಗ್ಲಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಹಾಗೆ ಮುಂದಕ್ಕೆ ಬಂದು ಬರ್ತಾ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ನೆಕ್ಸ್ಟ್ ಇನ್ನೊಂದ್ ಡೇ ಬಂದಿರುವಂತದ್ದು. ಹಾಗೇನೆ ಎಲ್ಲ ಅಮಾವಾಸ್ಯೆ ಇದ್ದಿದ್ರಿಂದ ಎಲ್ಲ ತರಕಾರಿ ಎಲ್ಲ ಖರೀದಿ ಮಾಡುವಂತ ಸಂಖ್ಯೆ, ಹಾಗೇನೆ ಹ್ಯಾಪಿ ನ್ಯೂ ಇಯರ್ಗೆ ಎಲ್ಲ ಈ ರೀತಿಯಾಗಿ ಇತ್ತು ಸ್ನೇಹಿತರೆ. ಹಾಗೇನೆ ಇಲ್ಲಿ ಒಂದ್ ಅಂಗಡಿ ಇತ್ತು. ನಾನು ಹೇಳ್ದೆ ನಮ್ಮ ಮನೆಯವ್ರಿಗೆ, ಇಲ್ಲೊಂದ್ ಅಂಗಡಿ ಇದೆ ನೋಡೋಣ ಬನ್ನಿ, ಇಲ್ಲಿ ಚೆನ್ನಾಗಿ ಇದು ಇರಬಹುದು ಅಂತ ಹೇಳಿ ಹೋಗ್ ಬರೋಣ ಅಂತ ಹೇಳಿ ಕರ್ಕೊಂಡ್ ಬಂದಿದ್ರು. ತಗೊಂಡ್ ಬಂದ್ವಿ ಸ್ನೇಹಿತರೆ. ತುಂಬಾನೇ ಇಷ್ಟ ಆಯ್ತು, ಚೆನ್ನಾಗೂ ಅನ್ನಿಸ್ತು ಸ್ನೇಹಿತರೆ. ನನಗೆ ಯಾವಾಗ್ಲೂ ಒಂದ್ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ, ಅನ್ನಿಸುತ್ತೆ. ಹಾಗೇನೆ ಒಂದ್ ಕೆಲವೊಂದ್ ಅನುಭವಗಳು ಆಗುತ್ತೆ. ಏನ್ ಗೊತ್ತಾ, ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಈಗ ಸಾಮಾನ್ಯ ಒಂದು ನಮ್ಮ ಈ ಸುತ್ತಮುತ್ತನೆ ನಮ್ಮ ಮನೆಗಳಲ್ಲಿ ಎಷ್ಟೋ ಸಲ ಇರುತ್ತೆ ಸ್ನೇಹಿತರೆ. ಒಂದೊಂದ್ಸಲ ಏನಂದ್ರೆ ಆ ಮನುಷ್ಯರಿಗೆ ಹಾಗೇನೆ ಒಂದು ವಸ್ತುಗಳಿಗೆ ಬೆಲೆನೆ ಕೊಡೋದಿಲ್ಲ ಸ್ನೇಹಿತರೆ. ಏನಂದ್ರೆ ದುಡ್ಡಿಗೆ ಮೇನ್ ಬೆಲೆ ಕೊಡುವಂತದ್ದು. ಇವಾಗಿನ ಇದ್ರಲ್ಲಿ ದುಡ್ಡಿದ್ದವನೇ ದೊಡ್ಡಪ್ಪ ಅನ್ನೋ ಲೆಕ್ಕನೇ ಸ್ನೇಹಿತರೆ ಇರುವಂತದ್ದು. ಆದ್ರೂ ವಿದ್ಯಾ ಅವ್ರ ಅಪ್ಪ ಅನ್ನುವಂಥದ್ದು ಖಂಡಿತವಾಗ್ಲೂನು ಅದು ಯಾವಾಗ್ಲೂನು ಇದೇನೆ. ಆದ್ರೂನು ಹಣ ಹೆಚ್ಚಿಗೆ ಇರುತ್ತಲ್ವಾ ಅಂತವ್ರಿಗೆ ಜಾಸ್ತಿ ಇದನ್ ಮಾಡುವಂತದ್ದು. ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಹಾಗೇನೆ ಒಂಥರ ಇದು ಅನ್ನಿಸ್ತು. ಏನಂದ್ರೆ ನಾವು ಕೊಡುವಂತ ಹಣಕ್ಕೆ ಅವ್ರಿಗೆ ಇದಿಲ್ಲ ಸ್ನೇಹಿತರೆ. ಅವರು ಏನ್ ಕೊಡ್ತಾ ಇದಾರಲ್ಲ ಆ ವಸ್ತುಗೆ ಹೆಚ್ಚಿಗೆ ಬೆಲೆ ಅನ್ನೋ ರೀತಿಯಾಗಿ ಇದು ಬಂದ್ಬಿಟ್ಟು ಸ್ವಲ್ಪ ರೇಟ್ ಹೆಚ್ಚಿಗೆನೆ ಇದೆ. ಹಾಗಾಗಿ ಸ್ವಲ್ಪ ರೇಟ್ ಈಗ ಹೆಚ್ಚಿಗೆ ಇದ್ದಾಗ ನಾವುನು ಯೋಚನೆ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಸುಮ್ನೆ ಅವ್ರು ಎಷ್ಟ್ ಹೇಳ್ತಾರೋ ಅಷ್ಟಕ್ಕೆ ತಗೊಂಡ್ ಬರೋದು, ಅದ್ರ ಬಾಳಿಕೆ ಹೇಗಿರುತ್ತೆ ಏನು ಅಂತಂದಾಗ ನಾವು ಇದು ತುಂಬಾ ದಿನ ಇಟ್ಕೊಂಡ್ ಇದು ಮಾಡ್ಬೇಕು ಅನ್ನೋಂಥದ್ದು ಒಂದು ನನ್ ಮನ್ಸು. ಯಾವಾಗ್ಲೂ ಈಗ ಒಂದ್ ಏನೇ ವಸ್ತು ತಗೊಂಡ್ರು ತುಂಬಾ ದಿನ ಅದು ಬಾಳಿಸ್ಬೇಕು ಅನ್ನುವಂಥದ್ದೇ. ಹಾಗಾಗಿ ಯೋಚನೆ ಮಾಡ್ಬೇಕಾಗ್ತಿರುತ್ತೆ, ಇದು ತಗೊಂಡ್ರೆ ಹೇಗಿರುತ್ತೆ, ಇದು ಹೇಗ್ ಬರುತ್ತೆ, ಹಾಗೆ ಹೀಗೆ ಈ ರೀತಿಯಾಗಿ. ಹಾಗೆ ಕೇಳ್ತಾ ಇದ್ದಾಗ ಅವ್ರು ಎಷ್ಟೆಲ್ಲಾ ವಿಚಾರ ಮಾಡ್ತಿರಲ್ರಿ ನೀವು ಅಂತ ಅಂದ್ರು. ಅದಕ್ ನಾನ್ ಹೇಳ್ದೆ, ಸರ್ ನೀವ್ ಎಷ್ಟೆಲ್ಲಾ ಇದನ್ ಮಾಡ್ತಾ ಇದ್ದೀರಾ ನೋಡಿ, ಒಂದ್ 500 ರೂಪಾಯಿ ಬಿಟ್ಕೊಡೋದಕ್ಕೆ ನೀವ್ ಇಷ್ಟು ಇದ್ ಮಾಡ್ತಾ ಇರ್ಬೇಕಾದ್ರೆ ನಾವು ಮತ್ ಅದನ್ನ ಜೀವನ ಪರ್ಯಂತ ನಾವ್ ಇದನ್ ಮಾಡ್ಬೇಕಂದಾಗ ನಮ್ಗೆ ಎಷ್ಟು ಯೋಚನೆ ಮಾಡ್ಬೇಕಾಗುತ್ತೆ. ನಿಮ್ ವಸ್ತುಗ್ ಮಾತ್ರ ನೀವ್ ಹೇಳ್ತಾ ಇದೀರ ಹೊರತು ನಮ್ ದುಡ್ಡಿಗ್ ಬೆಲೆ ಇಲ್ವಾ ಅಂತ ಕೇಳಿದೆ. ನಾವು 1 ರೂಪಾಯಿ ಕಷ್ಟಪಟ್ಟೆ ತಾನೇ ಕೂಡಿಟ್ಟಿರೋದು. ನೀವು 100 ರೂಪಾಯಿ ಬಿಡ್ರಿ ಅಂದ್ರೆ 1 ರೂಪಾಯಿ ಬಿಡ್ತಾ ಇಲ್ಲಲ್ಲ. ಅದೇ 1 ರೂಪಾಯಿ 1000 ರೂಪಾಯಿ ಕಡಿಮೆ ಇದ್ರೆ ನೀವ್ ಹಾಗೆ ಕೊಟ್ಬಿಡ್ತೀರಾ. ಕೊಡಲ್ಲ ಅಂತ ಹೆಂಗ್ ಹೇಳ್ತಾ ಇದೀರಲ್ಲ ಹಂಗೇನೆ ನಾವೂನು ಯೋಚನೆ ಮಾಡ್ಬೇಕಾಗುತ್ತೆ ಅಂದೆ ಸ್ನೇಹಿತರೆ. ಹಂಗ ಅಂದಿದ ತಕ್ಷಣನೇ ಅವ್ರು ಹೊರಗಡೆ ಸೀದಾ ಅಲ್ಲಿ ಕೌಂಟ್ರಿಂದ ಹೊರಗಡೆ ಬಂದು ಹೋಗ್ಬಿಟ್ರಿ. ಮತ್ ನಾನ್ ಎದುರಿಗೆ ಬರ್ಲಿಲ್ಲ ಸ್ನೇಹಿತರೆ. ಅವ್ರು ನಮ್ಮ ಮನೆಯವ್ರು ಹೇಳ್ತಾ ಇದ್ರು, ಹೆಂಗ್ ಹೇಳ್ದಲ್ಲ ಸವಿತಾ ನೀನು ಅಂತ ಹೇಳಿ. ಅದಕ್ ನಾನ್ ಹೇಳ್ದೆ, ಮತ್ತೆ ನಾವು ಕಷ್ಟಪಟ್ಟೆ ದುಡ್ದು ಅವ್ರಿಗೆ ಕೊಡ್ತಾ ಇರೋದು ಅಂತ ಹೇಳಿ. ಅದಕ್ಕೆ ಹಂಗಂದಿದ್ಕೆ ಇನ್ ಮಾತಾಡ್ಲಿಲ್ಲ ಅವ್ರು, ನಿನ್ ಎದುರಿಗೂ ಬರ್ಲಿಲ್ಲಲ್ಲ ಅಂತ ಅಂದ್ರು. ಮತ್ ಹಂಗೆ ಇರುತ್ತಪ್ಪ, ಮತ್ ಕಷ್ಟಪಟ್ಟು ದುಡ್ದಾಗ್ಲೇ ಎಲ್ಲದಕ್ಕೂ ಗೊತ್ತಿರೋದು ಅಂತ ಹೇಳಿ. ಆ ರೀತಿಯಾಗಿ ಅನ್ನಿಸ್ತು ಸ್ನೇಹಿತರೆ. ಅಂದ್ರೆ ನಮಿಗ್ ಯಾರು ಇದು ಮಾಡ್ತಾರಲ್ಲ ಅಲ್ಲಿ ನಾವು ಮಾತಾಡ್ಬೇಕು ಸ್ನೇಹಿತರೆ. ಓಪನ್ ಮಾತಾಡ್ದಾಗ್ಲೇ ಅವಾಗ್ಲೇನೆ ಅಲ್ಲಿ ಇದು ಇರುವಂತದ್ದು ಸ್ನೇಹಿತರೆ. ಗೊತ್ತು ಮಾಡ್ಬೇಕು. ಕೆಲವೊಬ್ರಿಗೆ ಏನ್ ಈ ರೀತಿಯಾಗಿ ಇದು ಮಾಡಲ್ಲಲ್ಲ ಅಂತವ್ರಿಗೆ ಜಾಣನ್ಗೆ ಮಾತಿನ ಪೆಟ್ಟು, ಕ್ವಾಣನ್ಗೆ ದೊಣ್ಣೆ ಪೆಟ್ಟು ಅನ್ನೋ ಗಾದೆ ಮಾತೈತಲ್ಲ, ಆ ರೀತಿಯಾಗಿ ಬರುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನಾನ್ ಹೇಳಿದಂತದ್ದು ಸ್ನೇಹಿತರೆ. ಏನಕ್ಕಂದ್ರೆ ನೋಡ್ರಿ, ಅವ್ರ ವಸ್ತುಗ್ ಮಾತ್ರ ಬೆಲೆ ಕಟ್ತಾರೆ, ನಮ್ಮ ಇದಕ್ಕೆ ನಮ್ ದುಡ್ಡಿಗೆ ವ್ಯಾಲ್ಯೂನೇ ಇಲ್ಲ ಅನ್ನೋ ರೀತಿಯಾಗಿ ಮಾತಾಡೋದ್ರಲ್ಲ, ಅವಾಗ ನನಗೆ ಸ್ವಲ್ಪ ಇದು ಬಂತು, ಕೋಪ ಬಂತು ಅಂತಾನೆ ಹೇಳ್ಬೋದು. ನಂತರ ಹೊಸದು ಏನೇ ವಸ್ತು ತಗೊಂಡ್ ಬಂದ್ರು ನಮ್ಮನೆಯಲ್ಲಿ ಮೊದ್ಲಿಗೆ ನಾವು ಪೂಜೆ ಮಾಡೇನೆ ಉಪಯೋಗಿಸುವಂತದ್ದು ಸ್ನೇಹಿತರೆ. ಯಾವ್ದೇ ಒಂದು ತಗೊಂಡ್ ಬರ್ಲಿ, ಟಿವಿ ಹಾಗೇನೆ ಇದು ಫ್ರಿಡ್ಜ್ ಈ ರೀತಿಯಾಗಿ ಏನೇ ಒಂದ್ ಮಿಕ್ಸರ್, ಸ್ಟವ್ ಆಗ್ಲಿ ಯಾವ್ದೇ ಒಂದು ತಗೊಂಡ್ ಬಂದಾಗ
ಅದಕ್ಕೆ ಹೊಸ ವರ್ಷ ಬೇರೆ ಆಗಿತ್ತಲ್ಲ, ಹಾಗಾಗಿ ಮೊದ್ಲಿಗೆ ಸಿಹಿನೇ ಮಾಡ್ಬಿಡೋಣ ಅಂತೇಳಿ ಮಾಡ್ತಾ ಇದೀನಿ. ಒಂದು ಪುಟ್ಟದಾಗಿ ಎಲ್ಲ ಒರೆಸ್ಬಿಟ್ಟು ಅದಕ್ಕೆ ವಿಭೂತಿ, ಅರಿಶಿನ, ಕುಂಕುಮ, ಗಂಧ ಎಲ್ಲ ಇಟ್ಟು ಪೂಜೆ ಮಾಡಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಸಿಹಿ ಪ್ರಾರಂಭ ಮಾಡೋಣ ಅಂತೇಳಿ ಮಾಡ್ತಾ ಇದೀನಿ ಸ್ನೇಹಿತರೆ. ಇಲ್ಲಿ ಸಬ್ಬಕ್ಕಿ ಪಾಯಸ ಮಾಡೋದಕ್ಕೆ ಸಬ್ಬಕ್ಕಿನ ಹುರ್ಕೊಳ್ತಾ ಇದ್ದೀನಿ. ಮೊದ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಬ್ಬಕ್ಕಿನ ಹುರ್ಕೊಳ್ತಾ ಇದೀನಿ. ನೈಲಾನ್ ಸಬ್ಬಕ್ಕಿ ಸ್ನೇಹಿತರೆ ಇದು ಬಂದ್ಬಿಟ್ಟು. ನೀವು ತುಪ್ಪ ಎಲ್ಲ ಇಷ್ಟಪಡೋದಾದ್ರೆ ಖಂಡಿತವಾಗ್ಲೂ ತುಪ್ಪ ಹಾಕೊಂಡು ಮಾಡೋದ್ರಿಂದ ತುಂಬಾನೇ ಅದ್ರ ರುಚಿ ಇನ್ನ ಡಬಲ್ ಆಗುತ್ತಂತಾನೆ ಹೇಳ್ಬೋದು. ಅದು ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು. ಯಾವ ರೀತಿ ಅಂದ್ರೆ ಮಂಡಕ್ಕಿ ತರ ಅರಳ್ಕೊಳ್ಳುತ್ತೆ ಸ್ನೇಹಿತರೆ. ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರ್ಕೊಂಡಾಗ ಪಾಯಸ ತುಂಬಾನೇ ರುಚಿಯಾಗಿ ಬರುತ್ತೆ. ನಂತರ ಅದೆಲ್ಲ ಚೆನ್ನಾಗಿ ಹುರಿದಿನಲ್ವಾ, ಅದಕ್ಕೆ ರುಬ್ಬಿಟ್ಕೊಂಡಿರುವಂತದ್ದು ಏನಿತ್ತಲ್ಲ, ತೆಂಗಿನಕಾಯಿ ತುರಿ ಹಾಗೇನೆ ಬಾದಾಮಿ, ಏಲಕ್ಕಿ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ಬಿಟ್ಟು ಈಗ ಕುದಿಸ್ಕೊಳ್ತಾ ಇದೀನಿ, ಹೊಂದಿಸ್ಕೊಳ್ತಾ ಇದೀನಿ. ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು. ನಂತರ ಈ ಹಂತದಲ್ಲಿ ನಾನಿಲ್ಲಿ ಬೆಲ್ಲದ ಪಾಕ ಹಾಕ್ತಾ ಇದ್ದೀನಿ. ನೀವು ಸಕ್ಕರೆ ಸೇರಿಸೋದಾದ್ರೆ ಸಕ್ಕರೆ ಸೇರಿಸ್ಕೊಳ್ಬೋದು ಸ್ನೇಹಿತರೆ. ಹಾಗೇನೆ ಇನ್ನೊಂದೇನಂದ್ರೆ ತೆಂಗಿನಕಾಯಿ ಬದಲಾಗಿ ನಾನು ಪೇಸ್ಟ್ ಹಾಕುದ್ನಲ್ಲ, ಅದ್ರ ಬದಲಾಗಿ ಸ್ನೇಹಿತರೆ ಹಾಲು ಹಾಕೊಂಡ್ ಮಾಡಿದ್ರೆ, ಒಂದ್ ಅರ್ಧ ಲೀಟರ್ ಹಾಲು ಹಾಕೊಂಡ್ ಮಾಡ್ಬಿಟ್ರೆ ತುಂಬಾ ಚೆನ್ನಾಗ್ ಬರುತ್ತೆ ಸ್ನೇಹಿತರೆ. ನಾವು ಹಾಲೆಲ್ಲ ಹಾಕಿ ತಿನ್ನೋದಿಲ್ಲ, ಹಾಗಾಗಿ ನಾನು ಈ ರೀತಿಯಾಗಿ ಮಾಡಿ ತೋರಿಸಿರುವಂತದ್ದು ಸ್ನೇಹಿತರೆ. ಬೇಕಂದ್ರೆ ನೀವು ಹಾಲು ಹಾಗೇನೆ ಸಕ್ಕರೆ ಉಪಯೋಗಿಸಿ ಮಾಡ್ಕೊಳ್ಬೋದು. ನಾನು ಬೆಲ್ಲ ಹಾಕ್ಬಿಟ್ಟು ಮಾಡಿದೀನಿ ಸ್ನೇಹಿತರೆ. ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು. ಹಾಗೇನೆ ಈ ಚಳಿಗಾಲದಲ್ಲಿ ಬೆಲ್ಲ ಉಪಯೋಗಿಸುವಂಥದ್ದು ತುಂಬಾನೇ ಒಳ್ಳೇದು. ಅದಕ್ಕೋಸ್ಕರ ನಂತರ ಎಲ್ಲ ಪಾಕ ಎಲ್ಲ ಹಾಕೊಂಡಿದ ನಂತರದಲ್ಲಿ ಚೆನ್ನಾಗಿ ಹೊಂದಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲದು ಚೆನ್ನಾಗಿ ಒಂದೋ ರೀತಿಯಾಗಿ ತಿರುಗಿಸ್ಕೊಳ್ಬೇಕು ಸ್ನೇಹಿತರೆ. ಗಂಟ್ ರೀತಿ ಎಲ್ಲ ಏನು ಆಗೋದಿಲ್ಲ ಸ್ನೇಹಿತರೆ, ತುಂಬಾನೇ ಚೆನ್ನಾಗಿ ಬರುತ್ತೆ. ನೀವು ಇನ್ನೂ ಸ್ವಲ್ಪ ನೀರು ಹೆಚ್ಚಿಗೆ ಸೇರಿಸ್ಕೊಳ್ಳಾಗಿದ್ರೆ ಸ್ವಲ್ಪ ಸೇರಿಸ್ಕೊಳ್ಬಹುದು ಸ್ನೇಹಿತರೆ. ಇದು ಬಂದ್ಬಿಟ್ಟು ನೀರು ನಾವು ಎಷ್ಟು ಹಾಕಿದ್ರು ಅಂದ್ರೂ ಸ್ವಲ್ಪ ನೀರು ಕೊಳ್ತಾ ಇರುತ್ತೆ. ಹಾಗಾಗಿ ಮತ್ತೆ ಇನ್ನೊಂದೇನಂದ್ರೆ ಹಾಲೆಲ್ಲ ಹಾಕಿ ಮಾಡೋದಾದ್ರೆ ಇನ್ನ ತುಂಬಾನೇ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ರುಚಿನೂ ತುಂಬಾನೇ ಚೆನ್ನಾಗಿ ಬರುತ್ತೆ ಅನ್ಬೋದು. ಆದ್ರೆ ನಾವು ಹಾಲು ಉಪಯೋಗಿಸಲ್ಲ, ಹಾಗಾಗಿ ನೋಡಿ ಸಕ್ಕರೆ ಇದು ಬೆಲ್ಲದ ಪಾಕ ಎಲ್ಲ ಸೇರಿಸಿದ್ಮೇಲೆ ಈ ರೀತಿಯಾಗಿ ಬಂದಿದೆ. ಏಲಕ್ಕಿನೂ ನಾನು ಅದ್ರೊಳಗಡೆನೆ ಹಾಕ್ಬಿಟ್ಟಿದ್ದೀನಿ. ಇದಕ್ಕೆ ಬಂದ್ಬಿಟ್ಟು ಒಂದು ತುಪ್ಪದ ಒಗ್ಗರಣೆ ಸ್ನೇಹಿತರೆ. ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕೊಂಡ್ಬಿಟ್ಟು ಸ್ವಲ್ಪ ಒಗ್ಗರಣೆ ಹಾಕೊಂಡ್ಬಿಟ್ರೆ ಮಸ್ತಾಗಿರುತ್ತೆ ಸ್ನೇಹಿತರೆ. ನಾನು ಹಾಗೆ ಸಿಂಪಲ್ ಆಗಿ ಮಾಡಿದೀನಿ ಇತ್ತು ಸ್ನೇಹಿತರೆ. ಆದ್ರೆ ನಾನ್ ತಿನ್ನಲ್ಲ ಅನ್ನೋ ಸಲುವಾಗಿ ನಾನು ಅದೆಲ್ಲ ಮಾಡ್ಲಿಲ್ಲ. ಬೇರೆ ಮಕ್ಳಿಗೆ ಹಾಕಿ ಮಾಡ್ಕೊಡ್ಬಹುದಿತ್ತು, ಆದ್ರೆ ನಾನು ಮಾಡ್ಲಿಲ್ಲ ಸ್ನೇಹಿತರೆ. ಹಾಗೇನೆ ಮಾಡಿದೀನಿ. ತುಂಬಾನೇ ಚೆನ್ನಾಗಿ ರುಚಿಯಾಗಿ ಬಂದಿತ್ತು ನೋಡಿ, ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ. ತುಂಬಾನೇ ಇಷ್ಟ ಆಯ್ತು. ಅದ್ರಲ್ಲೂ ಬಾದಾಮಿ ಎಲ್ಲ ರುಬ್ಬಾಕಿರ್ತೀವಲ್ವಾ, ಅದಂತೂ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಹೇಗ್ ಬಂದಿತ್ತಂತ ತಿಳಿಸಿ ಸ್ನೇಹಿತರೆ. ಇಷ್ಟ ಆಗಿಲ್ಲ ಅಂದ್ರೂ ತಿಳಿಸಿ ಯಾವ ರೀತಿ ಬಂದಿತ್ತಂತ ಹೇಳಿ. ಹಾಗೇನೆ ಇವತ್ತಿನ ನನ್ನ ವಿಡಿಯೋ ಏನಾದ್ರು ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ತಪ್ಪದೆ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮೆಲ್ರಿಗೂ ನಿಮ್ಮ ಪ್ರೀತಿಯ ಸವಿತಾ ರವಿ ಕಡೆಯಿಂದ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.